ಇನ್ನು ಬಿಗ್ ಬಾಸ್ ವಿನ್ನರ್ ಮನೆ ಮೇಲೆ ಗುಂಡಿನ ದಾಳಿ ಆಗಿದೆ. ಬರೋಬ್ಬರಿ 24 ರೌಂಡ್ ಗುಂಡು ಹಾರಿಸಿದ ದುಷ್ಕರ್ಮಿಗಳು. ಬಿಗ್ ಬಾಸ್ ವಿನ್ನರ್ ಮನೆ ಮೇಲೆ ಗುಂಡಿನ ದಾಳಿ. ಇಂದು ನಸುಕಿನ ಜಾವ ಬಿಗ್ ಬಾಸ್ ವಿನ್ನರ್ಗೆ ಬಿಗ್ ಶಾಕ್ ಆಗಿದೆ. 24 ರೌಂಡ್ ಗುಂಡನ್ನ ಹಾರಿಸಿದ್ದಾರೆ ಆ ದುಷ್ಕರ್ಮಿಗಳು. ಬೈಕ್ ನಲ್ಲಿ ಬಂದ್ರು, ಅತ್ತ ಇತ್ತ ನೋಡಿದ್ರು, ಗುಂಡಿನ ಮಳೆಗೆರೆದ್ರು. 24 ಸುತ್ತುಗಳ ಗುಂಡಿನ ಮೊರೆತಕ್ಕೆ ಬೆಚ್ಚಿ ಬಿತ್ತು ಇಡೀ ಪ್ರದೇಶ. ಅದೃಷ್ಟವಶಾತ್ ಬಚಾವಾದ ಬಿಗ್ ಬಾಸ್ ವಿನ್ನರ್. ಈ ಭಯಾನಕ ಘಟನೆ ನಡೆದಿರೋದು ಗುರುಗ್ರಾಮದಲ್ಲಿ. ಇದು ನಮ್ಮ ಕರ್ನಾಟಕದ ಬಿಗ್ ಬಾಸ್ ವಿನ್ನರ್ಗಳಲ್ಲ, ಗುರುಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಗುರುಗ್ರಾಮ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಹಿಂದೆ ಬಿಗ್ ಬಾಸ್ನ 2 ವಿನ್ನರ್ ಆಗಿರುವಂತಹ ಎಲ್ವಿಶ್ ಮನೆ ಬಳಿ ಈ ಘಟನೆ ನಡೆದಿರುವಂಥದ್ದು. ಅವರ ಮನೆ ಬಳಿ ಆ ದುಷ್ಕರ್ಮಿಗಳು ಬರೋಬ್ಬರಿ 24 ರೌಂಡಿನ ಗುಂಡುಗಳನ್ನು ಹಾರಿಸಿದ್ದಾರೆ. ನೋಡಿ, ನೀವು ನೋಡ್ತಿದ್ದೀರಲ್ಲ ಫೋಟೋದಲ್ಲಿ, ಇವರೇ ಬಿಗ್ ಬಾಸ್ 2 ವಿನ್ನರ್ ಆಗಿರುವಂಥ ಎಲ್ವಿಶ್ ಮನೆ. ಅವರೇ ಎಲ್ವಿಶ್ ಅವರು. ಅವರ ಮನೆಯ ವಿಜುವಲ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಾ. ದುಷ್ಕರ್ಮಿಗಳು 24 ರೌಂಡ್ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. 24 ಸುತ್ತುಗಳ ಗುಂಡಿನ ಮೊರೆತಕ್ಕೆ ಇಡೀ ಪ್ರದೇಶವೇ, ಗುರುಗ್ರಾಮವೇ ಬೆಚ್ಚಿ ಬಿದ್ದಿತ್ತು. ಅದೃಷ್ಟವಶಾತ್ ಬಿಗ್ ಬಾಸ್ ವಿನ್ನರ್ಗೆ, ಎಲ್ವಿಶ್ಗೆ ಏನೂ ಆಗಿಲ್ಲ, ಯಾವುದೇ ಅಪಾಯ ಸಂಭವಿಸಿಲ್ಲ. ಆದರೂ ಆ ಗ್ರಾಮನೇ ನಡ್ಗೋಗ್ಬಿಟ್ಟಿದೆ ಈ ಒಂದು ಗುಂಡಿನ ದಾಳಿಗೆ. ಏನಕ್ಕಾಗಿ ಮಾಡಿದ್ದಾರೆ, ಅವರ ಉದ್ದೇಶ ಏನಿತ್ತು, ಎಲ್ವಿಶ್ ಅವ್ರಿಗೇನಾದರೂ ಮನಸ್ತಾಪಗಳಿತ್ತ, ಅವರ ನಡುವೆ ಏನಾದರೂ ಜಗಳಗಳಾಗಿದ್ವಾ, ಮನಸ್ತಾಪಗಳಾಗಿದ್ವಾ, ಇನ್ನು ತನಿಖೆಯಲ್ಲಿ ಕಂಡು ಬರುತ್ತೆ. ತನಿಖೆ ಮಾಡ್ತಿದ್ದಾರೆ ಪೊಲೀಸರು, ಗುರುಗ್ರಾಮದ ಪೊಲೀಸರು. ಬಟ್ ದುಷ್ಕರ್ಮಿಗಳಂತೂ 24 ರೌಂಡ್ ಗುಂಡುಗಳನ್ನು ಹಾರಿಸಿದ್ರು ಎಲ್ವಿಶ್ ಅವರ ಮನೆ ಮೇಲೆ. ನೀವು ನೋಡ್ಬೋದು ಆ ಗುಂಡುಗಳ ಮಾರ್ಕ್ ಕೂಡ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ವಿಡಿಯೋದಲ್ಲಿ ನೀವು ಗಮನಿಸ್ಬೋದು ಎಲ್ವಿಶ್ ಅವರ ಮನೆ, ಅವರ ಮನೆಯ ಬಾಗಿಲು, ಆ ಬಾಗಿಲುಗಳೆಲ್ಲ ಗುಂಡು ಬಿದ್ದಿರುವಂಥದ್ದು, ಗುಂಡಿನ ದಾಳಿಯನ್ನು ಮಾಡಿರುವಂಥದ್ದು. ಬರೋಬ್ಬರಿ 24 ರೌಂಡ್ ಗುಂಡುಗಳನ್ನು ಹಾರಿಸಿದ್ದಾರೆ ದುಷ್ಕರ್ಮಿಗಳು. ಅದೃಷ್ಟವಶಾತ್ ವಿನ್ನರ್ ಬಚಾವಾಗಿದ್ದಾರೆ. ಮನೆಯಿಂದ ಹೊರಗೆ ಬಂದಿದ್ರೆ ಆ ಗುಂಡುಗಳೆಲ್ಲ ಅವ್ರಿಗೆ ಹೊಡಿತಿತ್ತು. ಬಟ್ ಅವ್ರ ಮನೆಯಿಂದ ಆಚೆ ಬಂದಿಲ್ಲ. ಹಾಗಾಗಿ ಅವರ ಡೋರು, ಅವರ ಮನೆಯ ಬಾಗಿಲುಗಳನ್ನ ನೀವು ಗಮನಿಸ್ಬೋದು. ಸೊ ಇಲ್ಲಿಗೆ ಗುಂಡುಗಳು ಬಿದ್ದಿರುವಂಥದ್ದು. 24 ರೌಂಡ್ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಎಲ್ವಿಶ್ ಅವರು, ಬಿಗ್ ಬಾಸ್ 2 ವಿನ್ನರ್ ಅವರು. ಇವರ ಮನೆ ಮೇಲೆ ಗುಂಡಿನ ದಾಳಿಯನ್ನು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.